ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಪಂದ್ರಕ್ಕೆ ಸ್ವಾಗತ. ವೀಕ್ಷಕರೇ, ಏಪ್ರಿಲ್ 19 ಅಕ್ಷಯ ತೃತೀಯ ಇದೆ. ಈ ದಿನ ಏನೇ ತಂದರೂ ಕೂಡ ನೀವು ಶುಭ ಆಗುತ್ತೆ. ಚಿನ್ನ ತರಬೇಕನ್ನುವಂಥದ್ದು ಎಲ್ಲರಿಗೂ ತುಂಬ ಆಸೆ ಅಂತ ಇರುತ್ತೆ. ಆದರೆ ಇವತ್ತಿನ ಚಿನ್ನದ ಸ್ಥಿತಿಗತಿ ಹಾಗೂ ಅದರ ಬೆಲೆ ನೋಡಿದರೆ ಎಲ್ಲರೂ ಚಿನ್ನ ತರಲಿಕ್ಕೆ ಆಗುವುದಿಲ್ಲ. ನಮ್ಮ ಶಾಸ್ತ್ರಗಳ ಪ್ರಕಾರ ಈ 5 ವಸ್ತುಗಳನ್ನು ತಂದು ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿ, ಈ ನಾನು ಹೇಳುವಂತಹ ತಂತ್ರ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು, ಐಶ್ವರ್ಯ, ಅಭಿವೃದ್ಧಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾದರೆ ಆ ವಸ್ತುಗಳು ಯಾವುದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರನ್ನು ಮಾಡಿ. ಮೊದಲನೆಯ ವಸ್ತು ಕಲ್ಲು ಉಪ್ಪು. ಲಕ್ಷ್ಮೀದೇವಿ ಸಮುದ್ರ ರಾಜನ ಪುತ್ರಿ. ಸಮುದ್ರದಿಂದನೇ ಬಂದಿರುವಂತಹ ಕಲ್ಲುಪ್ಪು ಸಾಕ್ಷಾತ್ ಲಕ್ಷ್ಮಿಯ ರೂಪ. ಅಕ್ಷಯ ತೃತೀಯ ದಿನದಂದು ಹೊಸ ಕಲ್ಲು ಉಪ್ಪಿನ ಪ್ಯಾಕೆಟನ್ನು ಅಂಗಡಿಯಿಂದ ತಂದಿರಿ. ಅದನ್ನು ಪೂಜೆಯ ನಂತರ ಆ ಉಪ್ಪನ್ನು ಅಡಿಗೆಗೆ ಬಳಸಿದರೆ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿಯ ಕೃಪೆ ನಿಮಗೆ ಬರುತ್ತೆ. ಎರಡನೇ ವಸ್ತು ಹಸಿರು ಹೆಸರುಬೇಳೆ. ಹಸಿರು ಬಣ್ಣ ಬುಧರಾಜರ ಸಂಕೇತ. ಇನ್ನು ವ್ಯಾಪಾರ ಹಾಗೂ ಸಂಪತ್ತಿನ ಅಧಿಪತಿ. ಆ ದಿನ ಹಸಿರು ಕಾಳನ್ನು ತಂದಿಟ್ಟು ಪೂಜೆಯನ್ನು ಮಾಡಿ. ಇನ್ನು ಮೂರನೇ ವಸ್ತು ಕುಂಕುಮ ಮತ್ತು ಅರಿಶಿನ. ಸೌಭಾಗ್ಯತೆಯ ಸಂಕೇತ ಆಗಿರುವಂತಹ ಅರಿಶಿನ ಹಾಗೂ ಕುಂಕುಮವನ್ನು ಮನೆಯಲ್ಲಿ ತಂದಿಡಿ. ಪ್ರತಿದಿನ ದೇವಿಯ ಪಾದಕ್ಕೆ ಆ ಕುಂಕುಮ ಅರಿಶಿನ ಅರ್ಪಣೆ ಮಾಡೋದ್ರಿಂದ ನಿಮ್ಮ ನಿಂತಿರುವಂತಹ ಕಾರ್ಯಕ್ರಮಗಳು ಪುನರಾರಂಭ ಮಾಡ್ತದೆ. ಇನ್ನು ನಾಲ್ಕನೇ ವಸ್ತುವಾಗಿ ಮಡಿಕೆ. ಈ ಅಕ್ಷಯ ತೃತೀಯದಿಂದ ಮಡಿಕೆಯನ್ನು ತಂದು ಅದನ್ನು ನೀರು ತುಂಬುವುದು ಉತ್ತಮವಾದ ಸಂಕೇತ. ಮಣ್ಣು ಪೃಥ್ವಿಯ ಸಂಕೇತ. ಹೊಸ ಮಡಿಕೆಯಲ್ಲಿ ನೀರನ್ನು ತುಂಬಿಸಿ ಗಂಧ ಮತ್ತು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ. ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ಅಭಿವೃದ್ಧಿ, ಸಮೃದ್ಧಿ ನೆಲೆಸ್ತದೆ. ಇನ್ನು 5ನೇ ವಸ್ತುವಾಗಿ ಬಿಳಿ ಕವಡೆಗಳು. ಈ ದಿನ 11 ಕವಡೆಗಳನ್ನು ತಂದು ಬಿಳಿ ಬಟ್ಟೆಯ ಮೇಲೆ ಅದನ್ನಿಟ್ಟು ಪೂಜೆಯನ್ನು ಮಾಡಿ. ಬೆಳಗ್ಗೆ ಸ್ನಾನವನ್ನು ಮುಗಿಸಿ ಮನೆಯ ದೇವರ ಮುಂದೆ ಈ 5 ವಸ್ತುಗಳನ್ನು ನಾನು ಹೇಳಿರುವಂಥದ್ದು ಅದನ್ನು ಪೂಜೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿ ಓಂ ಮಹಾಲಕ್ಷ್ಮಿಯಾಯ ನಮಃ ಅಂತ ಹೇಳಿ ಮಂತ್ರವನ್ನು ಜಪನ ಮಾಡಿ. ನಾನು ಹೇಳಿರುವಂತಹ ಈ 5 ವಸ್ತುಗಳು ಮನೆಗೆ ತಂದು ನಿಮ್ಮ ಬದುಕು ಬಂಗಾರವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಫೋನ್ ಮಾಡಿ ಅಥವಾ ನೇರವಾಗಿ ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.